ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏನಾಗ್ತಾ ಇದೆ, ತಮಿಳುನಾಡು ಗಡಿ ಭಾಗದಿಂದ ಸಾವಿರಾರು ದನಕರುಗಳು ಇವತ್ತು ನಮ್ಮ ವನ್ಯಜೀವಿ ಧಾಮದ ಒಳಗೆ ಹಾಗೂ ರಕ್ಷಿತ ಅರಣ್ಯದ ಒಳಗೆ ಮೇವಿಗಾಗಿ ಬರ್ತಾ ಇದ್ದಾವೆ. ಇವು ದನಕರುಗಳು ಈ ರೀತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ, ಒಂದೊಂದ್ಸಲ 20,000 30,000 ಈ ರೀತಿಯಲ್ಲಿ ಇವತ್ತು ಕೆಲವೊಂದು ಸ್ಥಳೀಯರ ಸಹಕಾರದಿಂದಲೂ ಈ ಅರಣ್ಯ ಪ್ರದೇಶದಲ್ಲಿ ಬರುವುದರಿಂದ ಅವು ಇನ್ನೂ ಹಚ್ಚ ಹಸಿರಿರುವಂಥ ಏನು ನಮ್ಮ ಇವತ್ತು ಸಸ್ಯಗಳು ಬೆಳೀತವೆ, ಮರ ಬೆಳೀತವೆ, ಅವೆಲ್ಲ ತಿಂದಾಕುವುದರಿಂದ ಅಲ್ಲಿ ಅರಣ್ಯದಲ್ಲಿರುವಂಥ ವನ್ಯಜೀವಿಗಳಿಗೆ ಮೇವಿಗೆ ತೊಂದರೆ ಆಗ್ತಾ ಇದೆ. ಒಂದನೇದು. ಎರಡನೇ ನೋಡಿ, ಮೊನ್ನೆ ಎಮ್ಮೆ ಮಿಲ್ಸಲ್ಲಿ ಒಂದು ತಾಯಿ ಹುಲಿ ಮತ್ತು 4 ಮರಿಗಳೇನು ಮೃತಪಟ್ಟಿದ್ದಾವೆ. ಇವತ್ತೇನು ವಿಷಪ್ರಾಶನ ಆಗಿದೆ. ಇದೆಲ್ಲ ಈ ರೀತಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಾನುವಾರುಗಳು ಹೋಗೋದ್ರಿಂದಲೂ ಇದು ಒಂದು ಕಾರಣ ಅಂತ ಹೇಳಿ ವರದಿಯಲ್ಲಿ ಬಂದಿದೆ. ಇದೆಲ್ಲವನ್ನು ನೋಡಿ ಕಾಯ್ದೆ ಪ್ರಕಾರ, ಕಾನೂನು ಪ್ರಕಾರ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಒಂದು ಭಾಗಕ್ಕೆ ಮಾತ್ರ ಹಿಂಗಾಗ್ತಾ ಇದೆಯಾ ಅಥವಾ ಈ ಕಡೆ ಕರ್ನಾಟಕದೊಳಗೆ ಮಲೆನಾಡು ಭಾಗಗಳಲ್ಲೆಲ್ಲ ಮನೆ ತೋಟಕ್ಕೆ ಅಟ್ಯಾಚ್ ಆಗಿ ಸೊಪ್ಪಿನ ಬೆಟ್ಟ ಈ ತರದವು ಇರ್ತವೆ ಸರ್? ನೋಡಿ, ಯಾವುದು ಕಾಯ್ದೆ ಪ್ರಕಾರ ನಮಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಅರಣ್ಯವಾಸಿಗಳಿದ್ದಾರೆ. ಯಾವ ಅರಣ್ಯವಾಸಿಗಳು ತಮ್ಮದೇ ಆದಂಥ ಜಾನುವಾರುಗಳಿದ್ದರೆ ಅದಕ್ಕೆ ಅವಕಾಶ ಇದೆ. ಆದರೆ ಬೇರೆ ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ಕಡೆಯಿಂದ ಜಾನುವಾರುಗಳಿಗೆ ತಂದು ಅಲ್ಲಿ ಬರೀ ಮೇವು ಅದಕ್ಕೆ ತಿನ್ನಲಿಕ್ಕೆ ಬಿಡುವಂಥದ್ದು, ಅದಕ್ಕೆ ಕಾಯ್ದೆಯಲ್ಲಿ ಕಾನೂನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಕಾಯ್ದೆ ಕಾನೂನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳಿದ್ದರೆ, ಸ್ಥಳೀಯರದ್ದು ಏನಾದರೂ ತೊಂದರೆಗಳಿದ್ದರೆ ಅದನ್ನು ನಿವಾರಣೆ ಮಾಡುವಂಥ ಒಂದು ಕೆಲಸ ನಮ್ಮ ಇಲಾಖೆ ಮಾಡ್ತದೆ.